ಕಡೆ ಬನ್ನಿ ಗೈಸ್ ನೋಡೋಣ, ಹೋಗ್ತಾ ಇದೀವಿ. ಮತ್ತು ಇದು ಆಮೇನೂ ಇದೆ ಗೈಸ್. ನೋಡಿ, ನಿಮ್ಮ ಮನೆಯವ್ರು ಯಾರಾದರೂ ಯೂಶಲಿ ಹದ್ದುಗಳು ಹಿಂಗೆ ಬರ್ತವೆ, ಎಲ್ಲಾದರೂ ಆಗಿವೆ ಏನಾದ್ರು ಸತ್ತಿದೆ. ಇವೆಲ್ಲ ಇಲ್ಲಿ ಮೀನುಗಳು ಕಾಯ್ತಾ ಇದ್ದಾವೆ. ಈ ರೆಸಾರ್ಟ್ ಅಟ್ ಜಕ್ಕೂರ್ ಲೇಕ್ ಎಲ್ಲ ಫುಲ್ಲು ಲೈಕ್ ಮರದಲ್ಲೆಲ್ಲ ಕುತ್ಕೊಂಡ್ಬಿಟ್ಟಿರುತ್ತೆ. ದರ್ಶನ್ ಬಟರ್ಫ್ಲೈಸು ಇದೆಲ್ಲ ಆಗ್ತಿರುತ್ತೆ. ಸ್ಕ್ರಿಪ್ಟೆಡ್. ಹಾಂ, ಇದೆಲ್ಲ ಆಗ್ತಿರುತ್ತೆ, ಅಡ್ಜಸ್ಟ್ ಮಾಡ್ಕೋಬೇಕು. ಗೈಸ್, ರಾಕೇಶ್ ಅಣ್ಣ ಎಲ್ಲಿಗೋ ಕರ್ಕೊಂಡು ಬಂದಿದ್ದಾನೆ. ಆ್ಯಕ್ಚುಲಿ ಇದು ಫೇಮಸ್ ಇದೆ ಯಲಹಂಕಗೆ. ಬಂದ್ವಿ ಅವಾಗೆ ನಾನು ಗೋಬಿ ತಿನ್ನಿಸ್ತೆ ದರ್ಶನ್ಗೆ. ಸೊ ಇವಾಗ ದರ್ಶನ್ ನನಗೆ ಚಾಟ್ಸ್ ಇರೋಕ್ಕೆ ಬಂದಿದ್ದಾನೆ. ಹೆಂಗಿದೆ? ಎಲ್ಲರಿಗೂ ನಮಸ್ಕಾರ, ನಾನು ಸಬ್ಸ್ಕ್ರೈಬರ್ಸ್ ಕೇಟಬಲ್ ನಮಸ್ಕಾರ. ನಾನು ನಿಮ್ಮ ರಾಕೇಶ್, ನಾನು ನಿಮ್ಮ ದರ್ಶನ್ ಬೇಗಂ ಬಾಯ್. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತಿನ ವ್ಲಾಗು ತುಂಬ ಚೆನ್ನಾಗಿರುತ್ತೆ. ಸೊ ಲೇಟ್ ಮಾಡೋದು ಬೇಡ, ವ್ಲಾಗ್ ಸ್ಟಾರ್ಟ್ ಮಾಡೋಣ. ಬನ್ನಿ ಬನ್ನಿ, ನಿಮ್ಮ ಕೋಟೆ ಅನ್ಕೊಳ್ಳಿ. ನೋಡಿ ಗೈಸ್, ದರ್ಶನ್ನು ಹೋದ್ವಾರ ಏನಂತ ಅಂದ, ಏನೋ ವೀಡಿಯೋ ಬರುತ್ತೆ, ನೆಕ್ಸ್ಟ್ ವೀಕ್ ಸಿಗ್ತೀವಿ, ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀವಿ ಅಂತ. ಏನೂ ಇಲ್ಲ, ಹೋಗಿದ್ದು ಸಂಡೇ, ನೆಕ್ಸ್ಟ್ ಸಂಡೇ ಆಗಿ ಇವಾಗ ಟ್ಯೂಸ್ಡೇ. 7 ಡೇಸ್ ಮೇಲೆ 2 ಡೇಸ್ 9 ಡೇಸ್ ಆಗಿದೆ. ಏನೋ ಬರ್ತೀನಿ ಅಂತ ಅಂದಿದ್ದಾನೆ. ಅದಕ್ಕೆ ನಾನು ಪಾರ್ಕಲ್ಲಿ ಕಾಯ್ತಾ ಇದ್ದೀನಿ. ಯಾವಾಗ ಬರ್ತಾನೆ ಗೊತ್ತಿಲ್ಲ. ನೋಡೋಣ, ಕಾಲ್ ಮಾಡಿದ್ದೀನಿ ಬರ್ತೀನಿ ಅಂತ. ನೀವೇನು ಟ್ರಾಫಿಕ್ ಅಂತ ಹೇಳ್ತೇನೆ. ನೋಡೋಣ ಯಾವಾಗ ಬರ್ತಾನೆ ಅಂತ. ಸೊ ನಾನು ವೀಡಿಯೋ ಪಾಸ್ ಮಾಡ್ತೀನಿ, ಬಂದಾದ್ಮೇಲೆ ನಾನು ಪ್ಲೇ ಮಾಡ್ತೀನಿ. ನೋಡಿರಿ, ಈಗ ಬರ್ತಿದ್ದಾನೆ. ಅವಾಗಿಂದ ಅಲ್ಲಿ ಟ್ರಾಫಿಕ್ ಜಾಮು, ಇಲ್ಲಿ ಟ್ರಾಫಿಕ್ ಜಾಮು ಅಂದ್ಬಿಟ್ಟು ಈಗ ಬರ್ತಿದ್ದಾನೆ. ಹೆಸರಾಯ್ತಪ್ಪ, ಎಲ್ಲಿಂದ ಬರ್ತಿದ್ಯಪ್ಪ? ಅದು ಎಲ್ಲಿಂದ ಬರ್ತಿದ್ಯಪ್ಪ? ಬೆಂಗಳೂರಿಂದ ಬಂದ ಅಥವಾ ಪಕ್ಕದ ಸ್ಟೇಟಿಂದ ಬಂದ? ಏನು ಏರಿಯಾದಲ್ಲಿ ಇದೆಯಾ ನೀನು? ಬರೀ ಟ್ರಾಫಿಕ್ ಐತೆ. ಹಾಂ, ಯಲಹಂಕ ಗೈಸ್ ಒಬ್ಬ ಕಮೆಂಟ್ ಹಾಕಿ ಏನೋ ಬೈತಿದೆ ನಮ್ಮ ಏರಿಯಾ ಬಗ್ಗೆ, ಯಾವ ಏರಿಯಾದಲ್ಲಿ ಇದ್ದಾನೆ ಅಂತ ಹೇಳ್ತಿದ್ದಾನೆ. ಸೊ ನಮ್ಗೆ ಗೊತ್ತು ನಮ್ಮ ಯಲಹಂಕ ಎಷ್ಟು ಪೀಸ ಇರುತ್ತೆ ಅಂತ. ಟ್ರಾಫಿಕ್ ಐತೆ ಅಂತ ಅಲ್ಲ, ಏನೋ ಇರುತ್ತಪ್ಪ. ಏನೋ ಈಗ ಕನ್ಸ್ಟ್ರಕ್ಷನ್ ನಡೀತಿದೆ, ಅದಕ್ಕೆ ಟ್ರಾಫಿಕ್ ಇದೆ. ಇಲ್ಲಾಂದರೆ ನಮ್ಮ ಯಲಹಂಕ ಸೂಪರಪ್ಪ. ಸರಿ, ಇವಾಗ ಮತ್ತೆ ಏನು ಪ್ಲ್ಯಾನು? ಲೈಕ್ ಜಕ್ಕೂರ್ ಲೇಕ್ ಹೋಗಿ ಹಾಗೆ ಮಾತಾಡೋಣ ಏನು ಅಂತ. ಟೈಮ್ ಆಯ್ತಾಗಲೇ, ಬನ್ನಿ ಹೋಗೋಣ. ಗೈಸ್, ನಮ್ಮ ರಾಕೇಶ್ ಅಣ್ಣ ಏನೋ ಜಕ್ಕೂರ್ ಲೇಕ್ ಹತ್ರ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾನೆ. ನೋಡೋಣ ಏನೇನು ತೋರಿಸ್ತಾನೆ ಏನಂತ. ಇಲ್ಲಿವರೆಗೂ ನೀವು ಯಾವ ಏರಿಯಾದಲ್ಲಿ ಇದ್ದೀರಾ ಅಂತ ಅಂದ, ಅದಕ್ಕೆ ನಮ್ಮ ಏರಿಯಾ ತೋರಿಸ್ಕೊಡ್ತೀವಿ. ನಾನಂತೂ ಯಾವತ್ತೂ ಹೋಗಿಲ್ಲ ಜಕ್ಕೂರ್ ಲೇಕ್ಗೆ. ಯಲಹಂಕ ಹತ್ರನೇ ಇದ್ದೀನಿ, ಆದರೂ ಜಕ್ಕೂರ್ ಲೇಕ್ ನಾನು ಹೋಗಿಲ್ಲ. ಯಾಕನೇ ಇದೆಯಾ, ಲಾಸ್ಟ್ ಟೈಮ್ ಸ್ಯಾಂಕಿ ಟ್ಯಾಂಕ್ ಲೇಕ್ ಕರ್ಕೊಂಡು ಹೋಗಿ, ಇವತ್ತು ನಮ್ಮ ಲೇಕ್ ಕರ್ಕೊಂಡು ಹೋಗ್ತೀವಿ. ನೋಡೋಣ ಇವನೇನಾದ್ರೂ ಆ ರಿವೆಂಜ್ ಏನಾದ್ರು ತೊಗೊತಾನೆ ಇಲ್ವ? ನಾನು ಗೇಟ್ ತೋರಿಸಿ ವಾಪಸ್ ಕರ್ಕೊಂಬರಲ್ಲ, ಒಳಗಡೆ ಕರ್ಕೊಂಡು ಹೋಗ್ತೀನಿ. ಒಳಗೆ ಕರ್ಕೊಂಡು ಹೋಗಿ ತೋರಿಸ್ತೀನಿ. ನೋಡೋಣ ಬನ್ನಿ ಹೋಗೋಣ. ಅಷ್ಟೊಂದು ಫೋಕಸ್ ಆಗಲ್ಲ ನಮ್ಮ ಮುಖಗಳು ಅಂತ ಏನು. ಹಾಂ ಗೊತ್ತಾಯ್ತು. ಹಿಂಗ ಒಂದು ಕೆಲಸ ಮಾಡಿ, ಈ ಸೈಡ್ ತಿರುಗಿಸೋಕ್ಕಾಗಲ್ವಾ? ಆಗುತ್ತೆ. ಇಲ್ಲ, ಯಾವ್ದು ಹೇಳಿ, ಹೆಂಗೆ ಬನ್ನಿ ಗೈಸ್, ನೋಡೋಣ, ಹೋಗ್ತಾ ಇದೀವಿ. ಗೈಸ್, ಫೈನಲಿ ಬಂದಿದ್ದೀವಿ ಇಲ್ಲಿಗೆ. ರಾಕೇಶ್ ಅಣ್ಣ ಕರ್ಕೊಂಡು ಬಂದಿದ್ದಾನೆ. ನಮ್ಮ ಪುಣ್ಯದ ಪ್ರಕಾರ ಓಪನ್ ಆಗಿ ಇದೆ. ಹೋಗೋಣ ಎಲ್ಲ ಅಂತ ಅಮ್ಮ, ನಾವು ಸುಳ್ಳು ಹೇಳಲ್ಲ. ನಮ್ಮ ಟೈಮಿಂಗ್ಸ್ ಎಲ್ಲ ಕ್ಲೀನಾಗಿ ಗೊತ್ತು. ನೋಡಿ, ಚೆನ್ನಾಗಿದೆ, ನೋಡೋಣ. ನಾನು ಫಸ್ಟ್ ಟೈಮ್ ಇಲ್ಲಿಗೆ ಬರ್ತಿರೋದು. ನೋಡೋಣ ಹೆಂಗಿದೆ ಏನಂತ ಅಂದ್ಬಿಟ್ಟು ಏನೋ ಮಾಡ್ತಿದ್ದಾರೆ. ಹೇಳ್ಬೇಕು ಅಂದರೆ ತಡಿ ಮಾಡ್ತಾ ಇದ್ದಾರೆ. ಫಿಶಿಂಗ್ ಥ್ರೆಡ್ ಹೇಳ್ಬೇಕು ಅಂದರೆ ಸ್ಯಾಂಕಿ ಟ್ಯಾಂಗಿಂದ ಚೆನ್ನಾಗಿದೆ ನಮ್ಮ ಜಕ್ಕೂರ್. ನೋಡಿ ಗೈಸ್, ಹೆಂಗಿದೆ ಲೇಕ್ ಬಂದು ಆ ಸೈಡ್ ಇದೆ ಆ್ಯಕ್ಚುಲಿ ಲೇಕು. ಇದು ಅದು ಮನೆ ಹೋಗೋಣ ಮುಂದೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇದಕ್ಕೆ 3 ಗೇಟ್ ಇದೆ. 3 ಗೇಟ್ ಇದೆ. ಒಂದು ಅಲ್ಲಿ ಲೈಕ್ ಅದು ಸಂಬಿಗೇಳಿ ಕನೆಕ್ಟ್ ಆಗುತ್ತೆ, ಅಮೃತಹಳ್ಳಿ ಸಂಬಿಗೇಳಿದು. ಇನ್ನೊಂದು ಇದು, ಮತ್ತು ಇನ್ನೊಂದು ಚಿಕ್ಕದು ಕ್ಲೋಸ್ ಆಗಿದೆ. ಅದೇನಿದು? ಕಲ್ಯಾಣಿ ಚೆನ್ನಾಗಿ ಹೋಗ್ಬೋದು ಕೆಳಗಡೆ. ಹಾಂ, ಹೋಗ್ಬೋದು. ಇಲ್ಲಿ ಗಣೇಶ ಎಲ್ಲ ಬಿಡ್ತಾರೆ. ಕಲ್ಯಾಣಿ ಜಕ್ಕೂರ್ ಏರಿಯಾ ಇದು ಗೈಸ್, ಯಾವುದೋ ಕಲ್ಯಾಣಿ ಹತ್ರ ಬಂದಿದ್ದೀವಿ. ಹೆಂಗಿದೆ? ಹತ್ರ ಹೋಗೋದು ಬೇಡ, ಇಲ್ಲೇ ಇರಲಿ.
ಚೆನ್ನಾಗಿದೆ ಗೈಸ್. ಆ್ಯಕ್ಚುಲಿ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಯಾಕಂತ ಅಂದರೆ ಇಲ್ಲಿ ಜನ ಏನು ಮಾಡ್ತಾರೆ ಅಂದರೆ ಈ ದೀಪಗಳು ಬರುತ್ತಲ್ಲ, ಈ ಕ್ಲೇ ದೀಪಗಳು ಅಂದರೆ ಲೈಕ್ ಡಿಸಾಲ್ವಿಂಗ್ ಪಾರ್ಟಿಕಲ್ಸ್ ಅಂದರೆ ಪರವಾಗಿಲ್ಲ. ಈ ಕಲರ್ಫುಲ್ ದೀಪಗಳು ಅವು ಇವು ತಂದ್ಬಿಟ್ಟೆಲ್ಲ ಕಲ್ಯಾಣಿಗೆ ಬಿಟ್ಬಿಡ್ತಾರೆ, ಒಳ್ಳೇದು ಅಂತ. ಬಟ್ ಅವ್ರು ರಿಚುವಲ್ಸ್ ಮಾಡಲಿ, ಬಟ್ ನೇಚರ್ನ ನೋಡ್ಕೊಳೋದು ಅವ್ರು ಪಾಯ್ಸನ್ ಇರ್ತಾನೆ. ಯಾಕಂದರೆ ಬೇಕಿದ್ರೆ ಅವರು ಮಣ್ಣಿನ ದೀಪ ಅದು ನೀರಲ್ಲಿ ಕರಗೋ ಥರ ತೊಗೊಂಬಂದ್ರು ಅಂತ ಇರೋದು ಏನು ಮಾಡಿಬಿಡ್ತಾರೆ, ಈಗ ಮುರಿದೋಗಿರೋ ದೇವ್ರುಗಳು, ಅದೇ ಮಣ್ಣಿನ ದೇವ್ರುಗಳು ಎಲ್ಲ ತಂದ್ಬಿಟ್ಟು ಹಾಕ್ಬಿಡ್ತಾರೆ ಇಲ್ಲಿ. ಅದು ಒಂದೊಂದ್ಸಲಿ ಹಂಗೆ ಮೇಲ್ಮೇಲೆ ತೇಳ್ತಾ ಇರುತ್ತೆ. ಸೊ ಇದರಲ್ಲಿ ಮೀನುಗಳಿದೆ. ಆ್ಯಕ್ಚುಲಿ ಬೆಳಗ್ಗೆ ಬಂದು ನೋಡಿದ್ರೆ ಇಲ್ಲಿ ಕಳೆಪುರ ಎಲ್ಲ ತುಂಬ ಮೀನುಗಳಿದೆ ಇದರಲ್ಲಿ. ಒಂದ್ಸಲ ಏನಾಯಿತು, ಈ ಬೇಸಿಗೆ ಟೈಮಲ್ಲಿ ಅಂದರೆ ಇದೆಲ್ಲ ಹಾಕ್ತಾರಲ್ಲ ಕ್ಲೇಗಿ ಇದೆಲ್ಲ, ಮೀನುಗಳು ಸತ್ತೋಗ್ಬಿಡುತ್ತೆ. ಹೌದು, ಪಾಯ್ಸನಸ್ ಮಿಕ್ಸ್ ಆಗಿ. ಸೊ ಈ ಚಿಕ್ಕ ಕಲ್ಯಾಣಿ ಅಂದರೆ ಎಷ್ಟೊಂದು ಮೀನುಗಳಿದೆ, ಕೆರೆಗಿಂತ ಇದರಲ್ಲಿ ತುಂಬ ಮೀನುಗಳು. ಇದರಲ್ಲಿ ಹಾವು ಇದೆ ಮತ್ತು ಇದು ಆಮೆನೂ ಇದೆ. ಗೈಸ್ ನೋಡಿ, ನಿಮ್ಮ ಮನೆಯವ್ರು ಯಾರಾದರೂ ಇಲ್ಲೇನಾದ್ರು ಬಂದು ಹಾಕ್ತೀರಿ ಅಂತಂದರೆ ಆಗಬೇಡ ಅಂತ ಹೇಳಿ. ಇಲ್ಲಿ ಅಂತನಲ್ಲ, ಎಲ್ಲೇ ಕಲ್ಯಾಣಿಗಳು ಕೂಡ ದೀಪಗಳು ಆಗಲಿ ಏನೇ ಆಗಲಿ ಲೈಕ್ ಅದು ನೀರಲ್ಲಿ ಕರ್ಗೊಂಗಿರಬೇಕು ಅಂಥವಿದ್ರೆ ಹಾಕ್ಬೋದು. ಇಲ್ಲ ಅಂದರೆ ತುಂಬ ಡೇಂಜರ್ ಅದು. ಮೀನುಗಳು ಸತ್ತೋಗಬಾರ್ದು ಹಾಕೋದ್ರಿಂದ. ಯಾಕಂದರೆ ಸ್ವಲ್ಪ ಕಲ್ಯಾಣಿಗಳಲ್ಲಿ ಜನ ಇಲ್ಲಿ ಎಲ್ಲೂ ಇಲ್ಲ, ಬಟ್ ಹಳ್ಳಿಗಳಲ್ಲಿ ಕಲ್ಯಾಣಿ ನೀರು ಕುಡಿತಾರೆ. ಸೊ ಅಲ್ಲೂ ಅಷ್ಟೇ ಕಲ್ಯಾಣಿಗಳಲ್ಲಿ ನಾವು ಏನಾಗ್ತದೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾವು ಕಾಣಿಸ್ತೇವೆ ನೋಡಿ, ತೆಂಗಿನಕಾಯಿ ಲೈಕ್ ಏನದು ಡೋರದ ಕಟ್ತಾರಲ್ಲ, ಅದನ್ನು ಈ ಥರನ್ನ ತಂದುಬಿಟ್ಟು ಬಿಟ್ಬಿಡ್ತಾರೆ ನೀರೊಳಗಡೆ. ಸೊ ಇದನ್ನೆಲ್ಲ ಪಾಪ ಅವರು ನೆಕ್ಸ್ಟ್ ಮಾರ್ನಿಂಗೋ ಅಥವಾ ಕ್ಲೀನ್ ಮಾಡೋ ಬಂದಾಗ ಎಲ್ಲ ಎತ್ಬಿಡ್ತಾರೆ. ನೋಡಿ, ಅಲ್ಲಿ ಯಾರೋ ಪ್ಲಾಸ್ಟಿಕ್ ತಿಂದ್ಬಿಟ್ಟು ಯಾರೋ ಅಲ್ಲಿ ಹಾಕಿದ್ದಾರೆ ನೋಡಿ ಪ್ಲಾಸ್ಟಿಕ್ ಬಣ್ಣ. ಅದೆಲ್ಲ ಇಲ್ಲಿ ಬಂದು ಆ ಥರ ಎಲ್ಲ ಮಾಡಬಾರ್ದು. ಬರೋದೇನಕ್ಕೆ, ಸುಮ್ಮನೆ ನೋಡಿಕೊಂಡು ಚೆನ್ನಾಗಿರೋದು ನೋಡ್ಕೊಂಡು ಹೋಗ್ಬೋದು. ನೋಡಿ, ಅಲ್ಲಿ ಟಾಟೇಸ್ ಇದೆ, ಟಾಟೇಸ್ ಹೋಗ್ತಾ ಇದೆ ನೋಡಿ. ಟಾಟೇಸ್ ಇಲ್ಲ, ಸ್ನೇಕ್ಸ್ ಇದೆ. ನಾವು ಅದಕ್ಕೆ ಹತ್ರ ಹೋಗ್ತಾ ಇಲ್ಲ, ಆಮೇಲೆ ಕಿಚ್ಚಿಬಿಟ್ರೆ ಏನು ಮಾಡೋಣ. ಸೊ ಈ ಮೀನುಗಳು ತಿನ್ನೋಕ್ಕೆ ಹಾವು ಇದೆ. ಸೊ ಇಲ್ಲಿ 3 ಏನಂತ ನೋಡಿ, ಯಾರು ಕವರ್ ಹಾಕ್ಬಿಟ್ಟಿದ್ದಾರೆ ನೋಡಿ. ಏನು ಜನ ಒಳಗೆ ಗೊತ್ತಿಲ್ಲ, ಸುಮ್ಮನೆ ನೋಡೋದಕ್ಕೆ ಅಂತ ಬರ್ತಾರೆ, ಈ ಥರ ಗಲೀಜು ಮಾಡ್ಬಿಟ್ಟು ಹೋಗ್ತಾರೆ. ಈ ಥರ ಎಲ್ಲ ಮಾಡಬೇಡಿ. ನೀವೇ ಹೋಗೋದಿದ್ರೆ ಮತ್ತು ಯಾರು ಆ ಥರ ಮಾಡ್ತಿದ್ರೆ ಹಿಂಗೆ ಮಾಡಬೇಡ ಅಂತ ಹೇಳಿ. ಅಲ್ಲಿ ಡಸ್ಟ್ಬಿನ್ಸ್ಗಳು ಇರ್ತವೆ, ಅಲ್ಲಿ ಹಾಕೋದು ಬಿಟ್ಬಿಟ್ಟು ಎಲ್ಲಂದ್ರಲ್ಲೆಲ್ಲ ಎಲ್ಲ ಕಡೆ ಗಲೀಜು ಮಾಡಿರ್ತಾರೆ. ಬನ್ನಿ ಹೋಗೋಣ ಮುಂದೆ. ಹೇಳಬೇಕು ಅಂತ ಅಂದರೆ ಚೆಕ್ಲಿಕ್ಕೆ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದೀನಿ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ರೀಸೆಂಟಾಗಿ ಮಾಡಿರೋದು ಏನು ಕಂಟೈನರ್ ಹಾಕಿದ್ದಾರೆ, ಬಟ್ ಏನಂತ ಗೊತ್ತಿಲ್ಲ, ನೋಡೋಣ. ಸುಳ್ಳು ಯಾಕೆ ಕೇಳಬೇಕು ಗಾಯ್ಸ್, ಚೆಕ್ಕು ಬೇಕು ಲೈಕ್ ಮೊದಲು ಗೊತ್ತಿಲ್ಲ, ಇವಾಗಂತೂ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಿದ್ದಾರೆ. ಸಕ್ಕತ್ತಾಗಿದೆಯಲ್ಲ, ಚೆನ್ನಾಗಿದೆ, ವೆದರ್ ಚೆನ್ನಾಗಿದೆ. ಅಂತೂ ಲೇಕ್ ಹತ್ರಕ್ಕೆ ಬಂದ್ವಿ. ಬಟ್ ಸಾಯಂಕಾಲ ಟೈಮ್ಗೂ ಅದೇ ಒಂಥರ ಬ್ಯೂಟಿ, ಇದೇ ಒಂಥರ ಬ್ಯೂಟಿ. ನೋಡಿ, ಅಲ್ಲಿ ಬಾತ್ಕೋಳಿ ಹೋಗ್ತದೆ. ಸೊ ಇಲ್ಲಿ ಸ್ಪೆಷಾಲಿಟಿ ಏನು ಅಂತ ಅಂದರೆ ಬನ್ನಿ ತೋರಿಸ್ತೀನಿ. ಏನದು ಅಲ್ಲಿದೆ ಕರ್ಕೊಂಡು ಸೊ ಇಲ್ಲೊಂದು ಸ್ಪೆಷಾಲಿಟಿ ಇದೆ. ಅಂದರೆ ಬೇರೆ ಕೆರೆ ಗೊತ್ತಿಲ್ಲ, ನಮ್ಮ ಜಕ್ಕೂರು ಲೇಕಲ್ಲಿ ಪಕ್ಷಿಗಳು ತುಂಬ ಇದೆ. ವಲಸೆ ಬರ್ತದೆ ತುಂಬ ಪಕ್ಷಿಗಳು, ಮೈಗ್ರೇಷನ್. ಮತ್ತು ತುಂಬ ಜನ ಇಲ್ಲಿ ಲೈಕ್ ಫೋಟೋಗ್ರಾಫರ್ ಆಗಿ ಬರ್ತಾರೆ. ನೀವು ನೋಡ್ತಿರೋ ದರ್ಶನ ಸುಳ್ಳು ಪಕ್ಷಿ ಇದೆ ಅಲ್ಲಿ, ನನಗೆ ಇನ್ನೂ ಚೆನ್ನಾಗಿರುತ್ತೆ. ಮೇ ಬಿ ಅಲ್ಲಿ ಹದ್ದುಗಳು ಬರ್ತೀವಿ, ಅದಲ್ಲ ಅದು ಕೊಕ್ಕರೆ. ಹಾಂ, ಕೊಕ್ಕರೆನೇ. ಯೂಶಲಿ ಹದ್ದುಗಳು ಹಿಂಗೆ ಬರ್ತವೆ, ಎಲ್ಲಾದರೂ ಏನಾದ್ರು ಸತ್ತಿದೆ. ಇವೆಲ್ಲ ಇಲ್ಲಿ ಮೀನುಗಳು ಕಾಯ್ತಾ ಇದ್ದಾವೆ. ಕಾಣಿಸಿದ್ಯಾ ಬೋಟಿಂಗ್ ಇದೆ, ಕರ್ಕೊಂಡು. ಹಾಂ, ಅಲ್ಲಿ ಬೋಟಿಂಗ್ ಯಾರೋ ಹೋಗ್ತಾ ಇದ್ದಾರೆ ನೋಡಿ. ಬೋಟಿಂಗ ಮೀನು ಹಿಡಿಯೋದ? ಮೀನು ಹಿಡಿಯೋರು. ಸಾರಿ, ಮೀನು ಹಿಡಿಯೋದು, ಬೋಟಿಂಗ್ ಇಲ್ಲ. ರಾಂಗ್ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ನಿಮ್ಮ ಮೇಲೆ ಕೇಸ್ ಹಾಕ್ಬಿಡಿ ಗೈಸ್. ಇಲ್ಲ, ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಅಲ್ಲಿ ಬಲೆ ಹಾಕ್ತಿದ್ದಾರೆ ಮೀನಿಗೆ, ನಾವು ಬೋಟಿಂಗ್ ಅನ್ಕೊಂಬಿಟ್ರೆ. ನಿಮ್ಮ ಮೇಲೆ ಕೇಸ್ ಹಾಕ್ಬಿಡಿ, ಇನ್ಫಾರ್ಮೇಷನ್ ಕೊಡ್ತಾ ಇದ್ದೇನೆ ಅಂದ್ಬಿಟ್ಟು. ಸಾರಿ, ನಾನು ಬೈ ಮಿಸ್ಟೇಕ್ ಹೇಳಿದೆ. ಆ್ಯಕ್ಚುಲಿ ಅಲ್ಲಿ ತುಂಬ ಚೆನ್ನಾಗಿದೆ, ಅಲ್ಲಿ ಯಾರಿಗೂ ಅಲೌ ಇಲ್ಲ. ಐಲ್ಯಾಂಡ್ ಥರ. ಹಾಂ, ಅಂದರೆ ಬರೀ ಪಕ್ಷಿಗಳಿಗೆ. ಇಲ್ಲಿ ನವಿಲುಗಳು ಇದೆ, ಒಂದು ಅಲ್ಲೊಂದಿದೆ, ಮತ್ತು ಅಲ್ಲೊಂದಿದೆ, ನವಿಲ ಪಕ್ಷಿಗಳಿದ್ದಾವೆ. ಎಲ್ಲಿ? ಈ ಸೈಡು ಐಲ್ಯಾಂಡು. ಇಲ್ಲೊಂದು ಮೂವಿದ್ದಾವೆ, ಕಾಣಿಸ್ತಿದೆಯಾ ಪಕ್ಷಿಗಳು? ಅಂದರೆ ಕ್ಯಾಮ್ರಾದಲ್ಲಿ ಎಷ್ಟು ಕಾಣಿಸ್ತೀವಿ ಗೊತ್ತು. ನವಿಲ್ ಏನು ಇವರೇ ಮೇಂಟೈನ್ ಮಾಡೋದು? ಇಲ್ಲ, ಅದಾಗೆ ಬಂದಿರೋದು, ಎಲ್ಲ ಅದಾಗೆ ಬಂದಿರೋದು. ಚೆನ್ನಾಗೈತೆ.
ಇಲ್ಲಿ ಏನು ಲೈಕ್ ಇನ್ನೊಂದು ಮೇನ್ ರೀಸನ್ ಅಂದರೆ ಇವರಷ್ಟು ನೀಟಾಗಿ ಲೈಕ್ ಮೇಂಟೈನ್ ಮಾಡೋದ್ರಿಂದನೇ ಪಕ್ಷಿಗಳು ಬರ್ತಿರೋದು. ಫಾರ್ ಎಕ್ಸಾಂಪಲ್ ಕಸ ಕಡ್ಡಿ ಎಲ್ಲ ಬಿಸಾಕಿ ಹೈಜೀನ್ ಮೇಂಟೈನ್ ಮಾಡಿ ಅಂದರೆ ಯಾವ ಪಕ್ಷಿಗಳು ಬರೋಲ್ಲ. ಅವರು ಇದು ಲೈಕ್ ಇದು ಅಷ್ಟೇ ಲೈಕ್ ಅವ್ರಿಗೆ ಮೇಂಟೈನ್ ಮಾಡಿದ್ದಾರೆ ತುಂಬ. ಯಾಕಂದ್ರೆ ನೋಡು ಸಾಕಿಡಂಗೆ ನಾನು ನೋಡಿದ್ದೀನಿ, ಅಲ್ಲಿ ಕೆಲವೊಬ್ರು ತುಂಬ ಗಲೀಜು ಮಾಡ್ಬಿಟ್ಟು ಹೋಗ್ಬಿಟ್ಟಿರ್ತಾರೆ. ಇಲ್ಲ ಆ ಥರ ನಾನೇನಿಲ್ಲ, ಸ್ವಲ್ಪ ಕ್ಲೀನಾಗಿದೆ ನೀರು ಕಂಪೇರ್ ಮಾಡಿ. ಕಮ್ಯುನಿಟಿ ಬೇರೆ ಇದೆ, ಜಲಪೋಷನ್ ಅಂತ ಏನೋ ಹೆಸರು. ಮಂತ್ಲಿ ಒನ್ಸ್ ಅಥವಾ 2 ಮಂತ್ಲಿ ಥರ್ಡ್ ಸಂಡೇನೋ 4th ಸಂಡೇ ಗೊತ್ತಾ ಇಲ್ಲಿ ಒಂದು ಫಂಕ್ಷನ್ ಥರ ಮಾಡ್ತಾರೆ. ಬಟ್ ನಾನು ಅವಾಗ 2 years ಹಿಂದೆ ನೋಡಿದ್ದೆ, ನಾನು ಬರೋಕ್ಕೆ ಹೋಗಿಲ್ಲ, ನಾನು ನೋಡೂ ಇಲ್ಲ, ಅದೇ ಲಾಸ್ಟ್ ಅನಿಸುತ್ತೆ. ಬಟ್ ಇದಕ್ಕೊಂದು ಕಮ್ಯುನಿಟಿ ಇದೆ ಜಲಪೋಷನ್ ಅಂತ, ಚಿಕ್ಕ ಜಲಪೋಷನ್ ಈಗ ಗೊತ್ತಿಲ್ಲ ಏನು ಅಂತ. ಸೊ ಮೇಂಟೆನೆನ್ಸ್ ಎಲ್ಲ ಅವ್ರಿಗೆ ಲೈಕ್ ಅವ್ರಿಗೆ ಸಂಬಂಧಪಟ್ಟಿದೆ ಅನಿಸುತ್ತೆ. ಎಷ್ಟು ದಿನಕ್ಕೆ ಒಂದ್ಸತಿ ಕ್ಲೀನ್ ಮಾಡ್ತಾರೆ? ಎಷ್ಟು ದಿನ ಅಂತಲ್ಲ, ಬಟ್ ನಾನು ವಾಕಿಂಗ್ ಬರ್ತಿರ್ತೀನಲ್ಲ ಮಾರ್ನಿಂಗ್, ನಮ್ಮ ದೊಡ್ಡಮ್ಮ ಜೊತೆ ನಮ್ಮ ಅಮ್ಮ ಜೊತೆ ಗುರ್ಸ್ತಾ ಇರ್ತಾರೆ, ಅವ್ರು ಪಾಡು ಗುರ್ಸ್ತಾ ಇರ್ತಾರೆ. ಮತ್ತು ರೌಂಡ್ ಕೆರೆನ ಕ್ಲೀನ್ ಮಾಡ್ತಾರಂತ. ಕೆರೆ ಗೊತ್ತಿಲ್ಲ ಆ್ಯಕ್ಚುಲಿ. ಇಲ್ಲಿ ವಾಟರ್ ಪ್ಲಾಂಟೇಶನ್ ಇದೆ, ಇಲ್ಲಿ ಇರೋ ಡ್ರೈ ವಾಟರ್ ಎಲ್ಲ ಅಲ್ಲಿ ಲೈಕ್ ಹೌದು, ಅಂದರೆ ಅದು ಕನೆಕ್ಟ್ ಆಗಿ ನಮ್ಮ ಮನೆಗೆ ಬಂದಲ್ಲ, ಆ ರೂಟ್ ಡೆಡ್ ಎಂಡಲ್ಲಿ ಕನೆಕ್ಟ್ ಆಗುತ್ತೆ, ಹೋಗ್ಬೋದು ಬೇಕಾದ್ರೆ. ಬಟ್ ತೋರಿಸ್ತೀನಿ ನನಗೆ ಒಂದೇ ರೂಟಲ್ಲಿ. ಸೊ ಈ ಕಲೀರ್ ನೀರೆಲ್ಲ ಅಲ್ಲಿ ಹೋಗಿ ಲೈಕ್ ರೀಸೈಕಲ್ ಆಗುತ್ತೆ. ಆ ರೀಸೈಕಲ್ ನೀರನ್ನ ತೋರಿಸಿ ಮಾಡಿದೆ ಏನೇನಾಗುತ್ತೆ ಅಂತ ಹೇಳ್ತಾರೆ. ಒಂದು ಪೈಪ್ ಕೊಟ್ಟಿದ್ದಾರೆ. ಸೊ ಇವಾಗ ನಾವು ಇಲ್ಲಿ ನಿಂತಿದ್ದೀವಲ್ಲ, ಈ ಮಳೆ ಬಂದು ಏನಾದರೂ ಬಂದರೆ ಆ ಪೈಪಿಂದ ಇದಕ್ಕೆ ಕೆರೆಗೆ ಡೈರೆಕ್ಟಾಗಿ ಹೋಗುತ್ತೆ ನೀರು. ಇಲ್ಲೊಂದು ಕೊಟ್ಟಿದ್ದಾರೆ, ಅಲ್ಲೊಂದು ಕೊಟ್ಟಿದ್ದಾರೆ ಪೈಪ್ನ. ಇನ್ನೊಂದು ಏನು ಅಂತ ಅಂದರೆ ಇಲ್ಲಿ ಬಟರ್ಫ್ಲೈ ಪ್ಲಾಂಟ್ ಇದೆ, ಅದೇ ಲೈಕ್ ನೀವು ನೋಡ್ಬೋದು. ಇಲ್ಲೊಂದು ಡಸ್ಟ್ಬಿನ್ ಕೊಟ್ಟಿದ್ದಾರೆ. ನೀವೇನಾದರೂ ಬಂದಾಗ ಏನಾದ್ರು ತೊಗೊಂಡು ಬಂದ್ರೂ ಡಸ್ಟ್ಬಿನ್ ಒಳಗಡೆ ಹಾಕಿ ಎಲ್ಲಂದ್ರಲ್ಲಿ ಬಿಸಾಕಬೇಡಿ, ಸ್ವಚ್ಛತೆ ಮೇಂಟೈನ್ ಮಾಡಿ. ನೀವು ಬಂದು ಹೋಗೋ ಪ್ಲೇಸು ಮತ್ತೆ ಇನ್ನೊಬ್ರಿಗೂ ಬರೋ ಥರ ಇರಲಿ. ಇಲ್ಲಿ ಟೈಲ್ಸ್ಗಳನ್ನ ಹಾಕ್ಬೋದಾಗಿತ್ತು, ಇವಾಗ ಬೇರೆ ಬೇರೆ ಪಾರ್ಕ್ಗಳನ್ನೆಲ್ಲ ಹಾಕಿರ್ತಾರಲ್ವ, ಆ ಥರ ಹಾಕ್ಬೋದಾಗಿತ್ತು. ಏನಕ್ಕೆ ಹಾಕಿಲ್ಲ? ನಿಮ್ಗೊಂದು ವಿಷಯ ಗೊತ್ತಾ, ಆ್ಯಕ್ಚುಲಿ ಮಣ್ಣು ಮೇಲೆ ವಾಕ್ ಮಾಡೋದು, ಜಾಗ್ ಮಾಡೋದು, ಓಡಾಡೋದ್ರಿಂದ ತುಂಬ ಒಳ್ಳೇದಂತೆ. ನೀನು JV ಪಾರ್ಕ್ ನೋಡಿದ್ಯಾ? ಅರ್ಧ ಸ್ಯಾಂಡ್ ಇದೆ, ಇನ್ನೊಂದು ಅರ್ಧ ನೀನು ಹೇಳ್ದೆ ಟೈಲ್ಸ್ ಅದು ಹಾಕಿದ್ದಾರೆ. ಸೊ ಯಾರ್ಯಾರಿಗೆ ಟೈಲ್ಸ್ ಮೇಲೆ ನಡೆಯೋಂಗಿರೋ ಅವ್ರು ಅದ್ರ ಮೇಲೆ ನಡೀತಾರೆ. ಆ್ಯಕ್ಚುಲಿ ನನ್ನ ತಮ್ಮ ಕರಾಟೆಗೆ ಹೋಗ್ತಿದ್ದ, ನನ್ನ ಕಸಿನ್ ತಮ್ಮ, ಅವನ್ನ ಅರ್ಲಿ ಮಾರ್ನಿಂಗ್ ಸ್ಟ್ಯಾಂಡ್ ಮೇಲೆ 3 ರೌಂಡ್ ಓಡಿಸೋರು. ನಾನು ಕೇಳಿದೆ ಏನಕ್ಕೆ ಅಂತ. ಸೊ ಅವ್ನು ಅವಾಗಂದ, ಸೊ ಅದ್ರ ಮೇಲೆ ನಾವು ವಾಕ್ ಮಾಡೋದ್ರಿಂದ, ಜಾಗ್ ಮಾಡೋದ್ರಿಂದ ಒಳ್ಳೇದಂತ. ಯಾಕಂದರೆ ಮಣ್ಣು ನಮ್ಮ ರೆಸಿಸ್ಟಿವ್ ಪವರ್ ನಿಲ್ಲಿಸುತ್ತೆ ಅಲ್ವಾ, ಸೊ ನಾವು ಜಾಸ್ತಿ ಫೋರ್ಸ್ ಹಾಕ್ತೀವಿ. ಸೊ ಅದರಿಂದ ವಾಕ್ ಮಾಡೋದ್ರಿಂದ ನಮ್ಗೆ ಎಕ್ಸಸೈಸ್ ಆದಂಗೆ ಆಗುತ್ತೆ ಮತ್ತು ಒಳ್ಳೇದು ಅಂತ. ನೋಡಿ ಗೈಸ್, ನಮ್ಮ ರಾಕೇಶ್ ಅಣ್ಣ ಏನೇನೆಲ್ಲ ತಿಳ್ಕೊಂಡ್ಬಿಟ್ಟಿದ್ದಾನೆ. ಅಂದರೆ ಇದು ನನಗೆ ನನ್ನ ಫ್ರೆಂಡ್ ಅಥವಾ ನನ್ನ ಕಸಿನ್ ಹೇಳಿದ್ದು, ಅದು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಮತ್ತು ಇನ್ನೊಂದು ಏನು ಅಂತ ಅಂದರೆ ಎಲ್ಲ ಪೋಸ್ಟ್ ಸೆಂಟರ್ ಇಲ್ಲ ಪ್ಲ್ಯಾಂಟ್ ಹತ್ರನೂ ಲೈಕ್ ಈ ಥರ ಹಾಕಿರ್ತಾರೆ, ಸುಂದರ ಹಾಕಿರ್ತಾರೆ. ಇದು ಯಾವ ಪ್ಲ್ಯಾಂಟು ಅಥವಾ ಈ ಪ್ಲೇಸ್ ಏನು ಅಂತ ಏನೋ ತಲೆಗೆ ಬಂತು ಹೇಳ್ಬಿಟ್ಟು. ಕಾಣಿಸ್ತದೆ ಹತ್ರ ಕಾಣಿಸಿರೋದು ಸುಮಾರು ಪಕ್ಷಿಗಳಿದ್ದಾವೆ. ಅಲ್ಲೇ ಅಲ್ಲಿ ನೋಡಲ್ಲಿ ಇದ್ರ ಮೇಲೆ ಕುತ್ಕೊಂಡಿದ್ದಾವಲ್ಲ ಎಷ್ಟೊಂದು, ಇವೆಲ್ಲ ಅಲ್ಲೆಲ್ಲ ನೋಡ್ತಿರ್ಬೋದು ನೀವು. ಆ ಮರದ ಮೇಲೆಲ್ಲ ಕೂತಿದ್ದಾವಲ್ಲ, ಅವೆಲ್ಲ ಪಕ್ಷಿಗಳೇನೆ ವಲಸೆ ಬಂದಿದ್ದಾವೆ. ಜನಗಳು ಹೋಗ್ಬಿಟ್ರೆ ಸಾಯಿಸ್ಬಿಡ್ತಾರೆ. ಅದಕ್ಕೆ ಇಲ್ಲ ಅಲೋವಿಲ್ಲ. ಈವನ್ ಇದು ಅಷ್ಟೇ, ಏನು ಫಿಶಿಂಗ್ ಮಾಡ್ತಾರಲ್ಲ ಅವರು ಹೋಗಲ್ಲ. ಅವ್ರೇನು ಬರೀ ಫಿಶಿಂಗ್ ಮಾಡೋದು, ಬಲೆ ಹಾಕೋದು ನೋಡಿ ಇಲ್ಲಿದೆ ಸ್ವಲ್ಪ ಬಲೆ ಹಾಕೋದು, ಮೀನು ತಗೊಂಡು ಅಷ್ಟೇ, ಅವರು ಹೋಗಲ್ಲ ಅಲ್ಲಿಗೆ. ಆ್ಯಕ್ಚುಲಿ ಇನ್ನೊಂದು ಏನು ಅಂತ ಅಂದರೆ, ಈ ಪಾರ್ಟ್ ವಾಕಿಂಗ್ ಆ ಸೈಡ್ ಹೋದರೆ ಅಲ್ಲಿ ಜಿಮ್ ಎಕ್ವಿಪ್ಮೆಂಟ್ಸು ಮತ್ತು ಮಕ್ಕಳಿಗೆ ಆಡೋಕ್ಕೆ ಎಲ್ಲ ಇದೆ ಕಡೆ ಆ ಸೈಡು. ಸೊ ಹೇಗಿತ್ತಪ್ಪ ನಮ್ಮ ಜೈಪುರ್ ಲೈಫ್? ಚೆನ್ನಾಗಿದೆ, ಸೈಲೆಂಟ್ ಇದೆ, ಜನನೂ ಕಡಿಮೆ ಇದ್ದಾರೆ. ಕಡಿಮೆ ಆ್ಯಕ್ಚುಲಿ. ಏನಂದರೆ ಅರ್ಲಿ ಮಾರ್ನಿಂಗ್ ಒಂದ್ಸಲಿ ಬರ್ತಾರೆ, ಅದಾದ್ಮೇಲೆ ಈವ್ನಿಂಗು ಇದು ನಾರ್ಮಲ್ ವಾಕಕ್ಕೆ ಅಷ್ಟೇ. ಆಲ್ಮೋಸ್ಟ್ ಎಲ್ಲರೂ ವಾಕಿಂಗ್ ಬಂದಿದ್ದಾರೆ. ಅಪಾರ್ಟ್ಮೆಂಟ್ಸ್ ಇದೆಯಲ್ಲ, ಜನ ಬರ್ತಾರೆ. ಏನು ಗೊತ್ತಾಗೈಸ್ ಇನ್ನೊಂದು ಏನು ಅಂತ ಅಂದರೆ, ನೀವು ಅಷ್ಟೇ ವಾಕಿಂಗ್ ಆಗಲಿ ಎಲ್ಲ ಹ್ಯಾಬಿಟ್ ಮಾಡ್ಕೊಬೇಕು. ಇನ್ನಿನ ಜನಕ್ಕೆ ಗೊತ್ತಿಲ್ಲ, ಏನಂತಾರೆ ವಾಕ್ ಮಾಡಿ ಅಂದರೆ ಮನೇಲಿ ಅಷ್ಟೊಂದು ಕೆಲಸ ಮಾಡಿಬಿಡ್ತೀವಿ, ಇದಕ್ಕೆ ವಾಕ್ ಮಾಡಬೇಕು ಅಂತಲ್ಲ ಅಂತಾರೆ. ಸೊ ಅದರಿಂದ ಜನ ತುಂಬ ಕಮ್ಮಿ ಇದ್ದಾರೆ. ಸೊ ಏನಿಲ್ಲ, ಒಂದು ರೌಂಡ್ ವಾಕಿಂದ ತುಂಬ ಬೆನಿಫಿಟ್ಸ್ ಅಂತ ಅಂತಾರೆ. ಬಟ್ ನಂಗೆ ಆ ಬೆನಿಫಿಟ್ಸ್ ಗೊತ್ತಿಲ್ಲ. ಬಟ್ ನಾನು ವಾಕ್ ಮಾಡ್ತೀನಿ, ನೀವು ವಾಕ್ ಮಾಡಿ ಅಷ್ಟೇ. ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಹೇಳ್ತಿದ್ದಾನೆ ದರ್ಶನ್ ಅಡ್ವಾಂಟೇಜಸ್. ಆಮೇಲೆ ನಾನು ಸುಮ್ಮನೆ ಕ್ಯಾಶುವಲಾಗಿ ಹೇಳಿದೆ, ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತಂತೆ ಅಷ್ಟೇ. ನಾನು ಕೇಳ್ಪಟ್ಟಂಗೆ ಇವರು ಸರ್ ಎಂ ವಿಶ್ವೇಶ್ವರಯ್ಯ ಅವರು ದಿನಕ್ಕೆ 3 ಕಿಲೋಮೀಟರ್ ನಡೀತಿದ್ರಂತೆ ಎವ್ರಿ ಡೇ. ಅವರು ಬಾಡಿನ ಅವ್ರ ನೋಡಿ ಗೈಸ್ ಬಾತ್ಕೊಳ್ಳಿದೆ.
ನನ್ನ ಪ್ರಕಾರ ಇದು ಸಾಕಿರೋ ಬರ್ಬೋದು. ಚಿಲ್ ಮಾಡ್ತಾರೆ. ಹಾಂ, ಇವರೇ ಸಾಕಿರ್ತಾರೆ. ಇದೇ ಥರ ಇದರಲ್ಲಿ ದಿನ ನೋಡ್ತೀನಿ ಬೆಳಗ್ಗೆ. ಇದು 4 ಬಾತ್ಕೋಳಿ ಅವರೇ ಸಾಕಿ ಬಿಟ್ಟಿರ್ತಾರೆ. ಅವು ನೋಡಿ ಚಿಲ್ ಮಾಡ್ತಿರ್ತವೆ. ಅವು ನೋಡಿ ಇಲ್ಲೇ ಮೀನು ಸಿಗ್ತವೆ. ಆರಾಮ್ ಹೊಡ್ಕೊಂಡು ಈ ಇಲ್ಲೇನೋ ಇದೆ. ಲೈಕ್ ಇದು ನೀರು ಇದೆಯಲ್ಲ, ಇದು ಲೈಕ್ ಆಟೋಮೆಟಿಕ್ ಗಿಡಕ್ಕೆ ನೀರು ಹಾಕ್ಬಿಟ್ಟು ಇದು ಸ್ಟೋರ್ ಮಾಡುತ್ತೆ. ಈ ಆಟೋಮೆಟಿಕ್. ಓಕೆ ಓಕೆ. ಸೊ ಇದು ಅಂದರೆ ಆಟೋಮೆಟಿಕ್ ಅಲ್ಲಿ ಆನ್ ಮಾಡ್ತಾರೆ. ಅಲ್ಲಿಂದ ಮೋಟ್ರ್ ತೊಗೊಂಡ್ಬಂದು ಇಲ್ಲಿಗೆ ತುಂಬಿಸ್ಬಿಟ್ಟು ಇಲ್ಲಿಂದ ಎಲ್ಲ ಕಡೆ ಟ್ಯಾಂಕ್ ಸ್ಟೋರ್ ಮಾಡುತ್ತೆ. ಸೊ ನೀರೆಲ್ಲ ಏನು ಮ್ಯಾನ್ಯಲ್ ಆಗಿ ಹಾಕ್ತಾರೆ ಅಥವಾ ಆಟೋಮೆಟಿಕ್ ಆಟೋಮೆಟಿಕ್ ಒಂದು ಸ್ವಿಚ್ ಆಗಿದ್ರೆ ಎಲ್ಲ ಹೋಗುತ್ತೆ. ಬೆಸ್ಟ್ ಬಿಡು. ಯಾಕಂದ್ರೆ ನೀವೇ ನೋಡಿ ಎಷ್ಟು ದೂರ ಆಯ್ತು, ಎಷ್ಟು ಜನ ನೀರು ಹಾಕೊಂಡು ಬರ್ತಾರೆ. ಪೈಪ್ ಅಷ್ಟು ಉದ್ದ ಇರುತ್ತೆ ನೀರು ಹಾಕ್ತಾರೆ. ಇದು ಬೆಸ್ಟ್ ಅಲ್ವಾ? ಶುದ್ಧ ನಮಗಿಂತ ಉದ್ದ ಆಯಿತು. ನಿಮ್ಮ 7 ಫೀಟ್ ಇರ್ಬೋದಾಯ್ತು. ಜಾಸ್ತಿ ಇದನ್ನು ಅಂದರೆ ಕಾಡಿಗೆ ಬಂದಿರೋ ಥರ ಇಲ್ವಾ ನಿಮಗೆ? ಹಂಗೆ ಇದೆ ನಡ್ಕೊಂಡು ಹೋಗ್ತಿರೋದು. ಯಾಕಂದರೆ ಇಲ್ಲಿ ಕೆಳಗಡೆ ಇದಿಲ್ವಲ್ಲ, ಕಾಡಲ್ಲಿ ನಡ್ಕೊಂಡು ಹೋಗ್ತಿರ್ತಾರೆ. ಇದೆ ಆ ಮಣ್ಣು ಸ್ಮೆಲ್ಲು ಮತ್ತು ಫುಲ್ ಬುಷಿ ಇದೇ ನಾನು ಹೇಳಿದ್ದು. ಕಾಣಿಸ್ತಿದೆ ಅಲ್ಲಿ ಹಾಕಿದಾರಲ್ಲ ಇದನ್ನು, ಏನು ಚಕ್ರಗಳು ಇಟ್ಟಿದ್ದಾರೆ. ಬ್ಯಾಂಬೂದೆಲ್ಲ ಹಾಕಿರೋದು. ಏನಿದು? ವೆಲ್ಕಮ್ ಟು ದ ಬಿ ರೆಸಾರ್ಟ್ ಅಟ್ ಜಕ್ಕೂರ್ ಲೇಕ್. ಬಿ ರೆಸಾರ್ಟ್ ಸ್ಪ್ರಿಂಗ್ ಸೀಸನ್ ಬರುತ್ತಲ್ಲ, ಈಗಾಗಲೇ ಫ್ಲವರ್ ಬಿಡೋದು ಸ್ಟಾರ್ಟ್ ಆಗಿದೆ ನೋಡ್ಬೋದು. ಇಲ್ಲಿ ಇದ್ರ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಿದ್ರೆ ಇಲ್ಲಿ ಸ್ಕ್ಯಾನ್ ಮಾಡಿಕೊಂಡ್ರೆ ಸಿಗುತ್ತೆ ನಮಗೆ. ಫ್ಲವರ್ ಬಿಟ್ಟಿದೆ ಇನ್ನು ಅಂದರೆ ಈಗ ಸ್ವಲ್ಪ ಬಿಡೋದು ಸ್ಟಾರ್ಟ್ ಆಗಿದೆ. ಸೊ ಕಂಪ್ಲೀಟ್ಲಿ ಫ್ಲವರ್ ಬಂದಾಗ ಫುಲ್ ಬಟರ್ಫ್ಲೈಸ್ ಎಲ್ಲ ಬರುತ್ತೆ. ನೆಕ್ಸ್ಟ್ ಲೆವೆಲ್ ಬಟರ್ಫ್ಲೈಸ್ ಬರುತ್ತೆ. ಈ ಡಿಸ್ಕವರಿ ಚಾನಲ್ ನೋಡಿಲ್ಲ, ಆ ಬಟರ್ಫ್ಲೈ ಫುಲ್ ಗುಂಪು ಅಷ್ಟು ಬರುತ್ತೆ. ಇಲ್ಲಿ ಮೇಲೆ ಈ ಬ್ರಾಂಚ್ ಕೊಂಬೆಗಳಲ್ಲೆಲ್ಲ ಕುತ್ಕೊಂಡ್ಬಿಟ್ಟಿರುತ್ತೆ. ಈ ಜೇನುಳ ಇರುತ್ತಲ್ಲ ಆ ಥರ ಕುತ್ಕೊಂಡ್ಬಿಟ್ಟಿರುತ್ತೆ. ನಾನು ಯೂಶ್ವಲಿ ನಂದು ಏನಾಯಿತು ನನಗೆ ಗೊತ್ತಿದೆ ಇದ್ರ ಬಗ್ಗೆ. ಅವಾಗಿನ ಈ ಬೋರ್ಡ್ ಹಾಕಿದ್ದಿಲ್ಲ, ಇದು ರೀಸೆಂಟಾಗಿ ಹಾಕಿದ್ದು, 1 year ಆಯ್ತು ನಾವು ಹಾಕಿ. ಸೊ ನಾನೇನು ವಾಕ್ ಬಂದಾಗ ನೋಡ್ತೀನಿ ಇಷ್ಟೊಂದು ಬಟರ್ಫ್ಲೈಸ್ ಇದೆ ಅಂತಲ್ಲ. ನಾನು ಅಂದ್ಕೊಂಡೆ ಅದ್ರದ್ದು ಗೂಡೇನಿರುತ್ತೇನೆ ಯಾರೋ ಕದಲಿಸ್ಬಿಟ್ಟಿದ್ದಾರೆ, ಎಲ್ಲ ಬಂದ್ಬಿಟ್ಟಿದೆ ಅಂತ ಅಂದ್ಕೊಂಡೆ. ನನಗೆ ಅಷ್ಟೊಂದು ಐಡಿಯಾ ಇದ್ದಿಲ್ಲ. ಆಮೇಲೆ ಗೊತ್ತಾಯ್ತು ಈ ಫ್ಲವರ್ಸ್ಗೆ ಲೈಕ್ ಆ ಸ್ಮೆಲ್ಗೆ ಬಂದಿದೆ ಅಂತ. ಆಮೇಲೆ 1 ವಾರ ಆದಮೇಲೆ ಆಮೇಲೆ ಬೋರ್ಡ್ ಹಾಕಿದ್ರು. ಅವಾಗ ನಂಗೆ ಕ್ಲಾರಿಟಿ ಸಿಕ್ತು, ಓಕೆ ಇದಕ್ಕೆ ಬಂದಿದೆ ಈ ಬಟರ್ಫ್ಲೈಸು ಅಂತ. ಮತ್ತೆ ಕಂಪ್ಲೀಟ್ ಇನ್ನೊಂದು ನೋಡೋದು ಏನು ಚಕ್ರ ಅಂದರೆ ಇದು ಏನು ಗೊತ್ತಾ, ಈ ಮುರಿದೋಗಿರೋದು ಎಲ್ಲ ಇರುತ್ತೆ ನೋಡು, ಅದರಿಂದ ಅವರೇ ಮಾಡಿರೋದು. ಬ್ಯಾಂಬೂ ಇದು ಬಂದು ಇಂಚ್ ಅಂತ ನೋಡಿ, ಇಂಚಿನ ಮನೆ ಬಮ್ ಲೈಕ್ ಬ್ಯಾಂಬೂಯಿಂದ ಪೀಸ್ ತಂದಿರೋದು, ಅದರಿಂದ ಮಾಡಿರೋದು. ಚೆನ್ನಾಗಿದೆ. ಅಲ್ಲೊಂದು ಓ ಇದೇ ಗಿಡ ಅಲ್ಲೊಂದಿದೆ. ಅಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿ ಹೂವುಗಳು ಬಿಟ್ಟಿದ್ದಾವೆ. ಅದಕ್ಕಿಂತ ಇಲ್ಲಿ ಜಾಸ್ತಿ ಹೂವು ಬಿಟ್ಟಿದ್ದಾವಲ್ಲ. ತುಂಬ ಇದೆ, ಚೆನ್ನಾಗಿದೆ ಆ್ಯಕ್ಚುಲಿ. ನೆಕ್ಸ್ಟ್ ಏನು ಕತೆ? ನೆಕ್ಸ್ಟು ಇಲ್ಲಿ ವಾಟರ್ ರೀಸೈಕಲ್ಡ್ ವಾಟರ್ ಪ್ಲಾಂಟೇಶನ್ ಇದೆ. ಬಟ್ ಅದು ತುಂಬ ದೂರ ಇದೆ ಮತ್ತು ಹೋಗೋಕೆ ಟೈಮ್ ಇಲ್ಲ. ಬಟ್ ಅದು ಕನೆಕ್ಟ್ ಆಗುತ್ತೆ ನಮ್ಮ ಮನೆ ರೋಡ್ಗೆ. ನಾನು ಆಚೆನೇ ತೋರಿಸ್ತೀನಿ, ನಾನು ಸಣ್ಣ ಟ್ಯಾಂಕ್ ತೋರಿಸಿದ್ನಲ್ಲ ಆ ಥರ ಆಚೆನೇ ತೋರಿಸ್ಬಿಟ್ಟು ಯಾಕಂದರೆ ಒಳಗಡೆ ಹೋಗ್ಬೋದು, ಬಟ್ ನಾವು ಕ್ಲೀನಾಗಿ ಅಷ್ಟು ನೋಡೋಕ್ಕಾಗಲ್ಲ. ಮತ್ತು ಲೈಕ್ ನಾವು ಆ ಸೈಡಿಂದ ಹೋದ್ರೆ ನೋಡ್ಬೋದು, ಇವಾಗ ಅಷ್ಟೊಂದು ಟೈಮ್ ಇಲ್ಲ, ಜಾಸ್ತಿ ದೂರ ಇದೆ. ಸೊ ಇಷ್ಟು ಕಂಪ್ಲೀಟ್ ಮಾಡಿದ್ದೀವಿ. ಇನ್ನು ಮಿಕ್ಕಿದ್ದು ಅದ್ರಿಗೆ ಆ್ಯಡ್ ಮಾಡ್ತೀವಿ. ಸ್ಟಾಪ್. ಏನಾಗುತ್ತೆ ಗೈಸ್, ಇವಾಗ ದರ್ಶನ್ ಏನು ಮಾಡಿದ್ದಾನೆ ಅಂತ ಅಂದರೆ, ನಾನು ಬ್ಲೂಟೂತಿಂದ ಕನೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ನಾನು ಅಂದರೆ ಯಾವಾಗ ಬೇಕಾದ್ರೂ ಹೇಳು, ನಾನು ಆನ್ ಮಾಡ್ತೀನಿ, ರೆಕಾರ್ಡ್ ಆಗುತ್ತೆ ಅಂತ. ಈ ಫ್ಲವರ್ ನೋಡಿ ಖುಷಿಗೆ, ಎಕ್ಸೈಟ್ಮೆಂಟ್ಗೆ ಮಾತಾಡ್ಕೊಂಡು ಹೋಗ್ತಾರೆ, ರೆಕಾರ್ಡೇ ಆಗಿಲ್ಲ. ಆಮೇಲೆ ನೋಡಿದ್ರೆ ವೀಡಿಯೋನೇ ಇಲ್ಲ. ಸೊ ಸೆಕೆಂಡ್ ಟೈಮ್ ಮಾಡಿದ್ದಾಯಿತು. ಸೊ ಅದು ನ್ಯಾಚುರಲ್ ಅಲ್ಲ, ಇದೆಲ್ಲ ಆಗ್ತಿರುತ್ತೆ, ಸ್ಕ್ರಿಪ್ಟೆಡ್. ಹಾಂ, ಇದೆಲ್ಲ ಆಗ್ತಿರುತ್ತೆ, ಅಡ್ಜಸ್ಟ್ ಮಾಡ್ಕೋಬೇಕು. ಸೊ ಗೈಸ್, ಕೊನೆಗೂ ರಾಕೇಶ್ ಜಕ್ಕೂರ್ ಲೇಕ್ ತೋರಿಸ್ಬಿಟ್ಟ. ಇವಾಗ ರಿಟರ್ನ್ ಹೋಗ್ತಾ ಇದ್ದೀವಿ. ಇನ್ನೂ ಅರ್ಧ ಆ ಸೈಡ್ ಇದೆ, ನಾನು ಹೋಗಿಲ್ಲ ಆ ಸೈಡು. ಯಾಕಂದರೆ ಇದು ಆಮೇಲೆ ಎಷ್ಟೋ ಕಿಲೋಮೀಟರ್ ಇದೆಯಪ್ಪ, ಅಷ್ಟೊಂದು ಶಕ್ತಿ ಇಲ್ಲ ಅದು ನಮ್ಗೆ ಓಡಾಡೋಕ್ಕೆ. ಕತ್ಲೆ ಆಗ್ಬಿಡುತ್ತೆ ಅಷ್ಟು ಹೋಗೋಷ್ಟೊತ್ತಿಗೆ. ನಾವು ಕಂಪ್ಲೀಟ್ ಮಾಡಿರೋದು ಕಾಲು ಭಾಗ ಅಷ್ಟೇ, ಅರ್ಧ ಭಾಗನೂ ಅಲ್ಲ. ಅಲ್ಲಿ ಪ್ಲಾಂಟೇಶನ್ ಬರುತ್ತೆ, ಅದು ಅರ್ಧ ಭಾಗ, ಅದು ಅರ್ಧ ಭಾಗ. ಸೊ ನಾವು ಬರೀ ಕಾಲು ಭಾಗ ಮಾತ್ರ ಕವರ್ ಮಾಡಿರೋದು. ಬಟ್ ಚೆನ್ನಾಗಿತ್ತು, ಪಾರ್ಕ್ ಸಕ್ಕತ್ತಾಗಿದೆ. ಪಾರ್ಕೆಲ್ಲ ಪಾಲಿತ್ತು. ಹಾಂ, ಓಕೆ ಓಕೆ. ಲೇಕ್ ಚೆನ್ನಾಗಿದೆ, ಪರವಾಗಿಲ್ಲ, ವರ್ತಿ ಅನ್ನಿಸ್ತು ಗೈಸ್. ನಿಜವಾಗ್ಲೂ ನೀವು ಬರೋಂಗಿದ್ರೆ ಬನ್ನಿ, ಚೆನ್ನಾಗಿದೆ ಜಾಗ, ಮೇಂಟೆನೆನ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ.
ಬಟ್ ಹಂಗೆ ನೀಟ್ನೆಸ್ ಕಾಪಾಡಬೇಕು. ಮತ್ತು ಇವನ್ ನಾವು ಬಟರ್ಫ್ಲೈಟು ಅಷ್ಟೇ ಟಚ್ ಮಾಡೋಕ್ಕಾಗಲಿ ಅಥವಾ ಅದನ್ನು ಡಿಸ್ಟರ್ಬ್ ಮಾಡೋಕ್ಕೆ ಹೋಗ್ಬಾರ್ದು. ಯಾಕಂದರೆ ನೇಚರ್ ಅದು ಹೆಂಗಿದೆಯೋ ಬನ್ನಿ ನೋಡಿ ಹೋಗಿ ಅಷ್ಟೇ. ಅದು ಬಿಟ್ಬಿಟ್ಟು ಕಿತ್ತಾಕೋದಾಗಲಿ ಅದೆಲ್ಲ ಏನು ಮಾಡೋದು, ತಗೊಂಡು ಫೋಟೋ ಇಟ್ಕೊಳೋದಾಗಲಿ ಅವೆಲ್ಲ ಬೇಡ. ನೋಡಬೇಕು, ಹೋಗ್ತಾ ಇರಬೇಕು ಅಷ್ಟೇ. ಮತ್ತು ಬೇರೆಯವ್ರಿಗೆ ಡಿಸ್ಟರ್ಬ್ ಮಾಡೋದು ಅದೆಲ್ಲ ಏನು ಮಾಡೋದಕ್ಕೆ ಹೋಗ್ಬೇಡಿ. ಬನ್ನಿ ನಿಮ್ಮ ಕೆಲಸ ನೀವು ಮಾಡ್ಕೊಂಡು ಹೋಗಿ ಅಷ್ಟೇ. ಸೊ ಗೈಸ್ ಮತ್ತೆ ಈಚೆ ಕಡೆ ಸಿಗೋಣ. ಇಲ್ಲಿ ಇವಾಗ ಸ್ಟಾಪ್ ಮಾಡ್ತೀನಿ, ಜನ ಜಾಸ್ತಿ ಬರ್ತಿದ್ದಾರೆ. ಅವ್ರು ಡಿಸ್ಟರ್ಬ್ ಆಗುತ್ತೆ. ಹಾಂ, ಅವ್ರು ಡಿಸ್ಟರ್ಬ್ ಮಾಡಬಾರ್ದಲ್ಲ ಅದಕ್ಕೆ. ಗೈಸ್ ಅಲ್ಲಿ ನೋಡಿ ಕೊಕ್ಕರೆಗಳು, ಅಲ್ಲಿ ನೋಡಿ ಗೈಸ್ ಕೊಕ್ಕರೆಗಳೆಲ್ಲ ಇಷ್ಟು ಬಂಚ್ ಕುತ್ಕೊಂಡಿದ್ದಾವೆ. ಅಂದರೆ ಇಲ್ಲಿ ನಾವು ಲೈಕ್ ಈ ಬುಕ್ಕಲ್ಲಿ ನಾರ್ಮಲ್ ಕೊಕ್ಕರೆ ಅಂತ ಏನು ಅನ್ಕೊಳ್ತೀವಿ, ವೈಟ್ ಕಲರ್ ಕೊಕ್ಕರೆ ಇರುತ್ತಲ್ಲ, ಎಮ್ಮೆ ಮೇಲೆಲ್ಲ ಕೂತಿರುತ್ತಲ್ಲ, ಅದೆಲ್ಲ ಇದು ಬೇರೆ ಥರ ಲೈಕ್ ಡಿಫ್ರೆಂಟ್ ಟೈಪ್ಸ್ ಆಫ್ ಬರ್ಡ್ಸ್. ನೀವು ನೋಡ್ತಿರೋದು ಅಷ್ಟು ದೊಡ್ಡದಾಗಿದೆ. ಮತ್ತು ಅದರದ್ದು ಹೌದು ದೂರದಾಗ ಕಾಣಿಸ್ತಿದ್ದಾವೆ, ಸಿಕ್ಕಾಪಟ್ಟೆ ದೂರದಲ್ಲಿದ್ದಾವೆ. ನಾವು 4.3 ಮಾಡಿದ್ದೀವಿ, ಅಲ್ಲಿಗೆ ಇಷ್ಟು ದೊಡ್ಡದಾಗಿ ಕಾಣಿಸ್ತಿದ್ದಾವೆ, ಸಿಕ್ಕಾಪಟ್ಟೆ ದೂರದಲ್ಲಿದ್ದಾವೆ. ಸೊ ಗೈಸ್ ಇವಾಗ ಪಾರ್ಕ್ ಈಚೆ ಕಡೆ ಇದ್ದೀವಿ. ರಾಕೇಶ್ ಅಣ್ಣ ಎಲ್ಲಿಗೋ ಚಾಟ್ಸ್ ಟ್ರೈ ಮಾಡೋಣ ಅಂತ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾನೆ. ಸೊ ಇವಾಗ ಅಲ್ಲಿ ಹೋಗ್ತಾ ಇದ್ದೀವಿ. ಅಲ್ಲಿ ಹೋದ್ಮೇಲೆ ಸಿಗೋಣ. ಇಷ್ಟು ತೆಗೆದಿರುತ್ತೆ ನನಗೆ ಗೊತ್ತಿಲ್ಲ, ಟ್ರೈ ಮಾಡೋಣ. ಅಕಸ್ಮಾತ್ ಅದು ಲೈಕ್ ಹೇಳ್ದಿರ ಬಂದವನು, ಯಾಕಂದ್ರೆ ಹೇಳಿದರೆ ಆ ಟೈಮಿಂಗ್ಸ್ ನೋಡಿ ಕರ್ಕೊಂಡು ಹೋಗ್ತಿದೆ. ಇವಾಗ 5:15 5 ಗಂಟೆ ಆಗಿದೆ ನೋಡೋಣ. ಇವಾಗ ಇವನ್ ಲಕ್ಕು, ಅದು ನನ್ನ ಇವನ್ ಲಕ್ ಚೆಕ್ ಮಾಡೋಣ. ಇವ್ ಲಕ್ ಇದ್ದರೆ ಗೋಬಿ, ಇಲ್ಲಾಂದರೆ ಟಾಟಾ ಬಾಯ್ ಬಾಯ್ ಅಂದ್ಬಿಟ್ಟು ಬರೋದು. ಕ್ಲೀನ್ ಮಾಡ್ತಾವ್ರೆ. ಸೊ ಗೈಸ್ ರಾಕೇಶ್ ಅಣ್ಣ ಎಲ್ಲಿಗೋ ಕರ್ಕೊಂಡು ಬಂದಿದ್ದಾನೆ. ಆ್ಯಕ್ಚುಲಿ ಇದು ಫೇಮಸ್ ಇದು ಯಲಹಂಕಗೆ, ಫೇಮಸ್ ಅಂತೆ. ಯಾಕೆ ತುಂಬ ವರ್ಷದಿಂದ ಮಾಡ್ತಾರೆ. ನಾನು ತಿನ್ಕೊಂಬರಿ, ನಾನು ನನ್ನ ಫ್ರೆಂಡ್ಸು ಮತ್ತು ನನ್ನ ಕಸಿನ್ಸ್ ಎಲ್ಲ ತಿಂತಿರ್ತೀವಿ. ತುಂಬ ಚೆನ್ನಾಗಿರುತ್ತೆ. ಬಟ್ ನನಗೆ ಗೊತ್ತಿಲ್ಲ ನಿಮಗೆ ಹಿಂಗೆ ಇಷ್ಟ ಆಗುತ್ತೆ ಅಂತ. ನೋಡಿಬಿಟ್ಟು ರೇಟಿಂಗ್ ಕೊಡ್ತೀವಿ. ಹೇಗಿದೆ? ನಾನು ಹೇಳ್ದಂಗೆ ಎಷ್ಟು 4.5 5ಗಾ 10 ಅನ್ಕೊಂಬಿಟ್ಟೆ ನಾನು. ನಾವು ಯಾವುದು ಬಿಟ್ಕೊಡಲ್ಲಪ್ಪ 5 ನಾವು ವರ್ಷದಿಂದ ತಿನ್ಕೊಂಡ್ಬರ್ತಾ ಇದ್ವಿ. ಆ್ಯಕ್ಚುಲಿ ನಾವು ಕಾಯ್ತೀವಿ ಯಾರೋ ಹಿಂಗೆ ಹೋಗ್ತಾ ಈ ಸೈಡ್ ಬಂದಾಗ ನೋಡ್ಕೊಂಡು ಹೋಗ್ತೀವಿ ಹೋಗ್ಕೊಂಡಿದ್ಯಾರ ಅಂತ. ನಾನು ಅಮ್ಮಂಗೆ ಪಾರ್ಸೆಲ್ ತೊಗೊಂಡು ಹೋಗೋದು ನಾವು. ಚೆನ್ನಾಗಿದೆ. ಗೈಸ್ ಇದು ಸ್ಟ್ಯಾಚು ಆಪೋಸಿಟಲ್ಲೇ ಇದೆ, ಶ್ರೀಕೃಷ್ಣ ಗೋಬಿ ಅಂತ. ಚೆನ್ನಾಗಿತ್ತು. ನೀವು ಬೇಕಾದ್ರೆ ಬಂದು ಒಂದ್ಸಲಿ ಟ್ರೈ ಮಾಡಿ, ನಿಮ್ಗೆ ಇಷ್ಟ ಆಗುತ್ತೆ. ಎಷ್ಟು ಪ್ರೈಸು? ಪ್ರೈಸು ನಾವು 2 ಆಫ್ ತೊಗೊಂಡ್ವಿ, 40 ರುಪೀಸ್ ಆಗಿದೆ. ಸೊ 20 ರುಪೀಸ್. ಫುಲ್ಲು 40ನಾ? ಹಾಂ, ಫುಲ್ 40 ರುಪೀಸ್. ಇದೇನು ಗೋಬಿ ಹೇಳು? ಲೈಕ್ ನಾರ್ಮಲ್ ಗೋಬಿನ ಅಥವಾ ಫ್ಲವರ್ ಗೋಬಿ? ಫ್ಲವರ್ ಗೋಬಿ. ಈ ಫ್ಲವರ್ ಹೂಕೋಸು ಲೀಫ್ದು ಚೆನ್ನಾಗಿದೆ. ಓಕೆ. ಈಗ ನಾನು ದರ್ಶನ್ ಪ್ಲೇಸ್ ಬಂದಿದ್ದೀನಿ. ಅವಾಗೆ ನಾನು ಗೋಬಿ ತಿನ್ನಿಸ್ತೆ ದರ್ಶನ್ಗೆ. ಸೊ ಇವಾಗ ದರ್ಶನ್ ನನಗೆ ಚಾಟ್ಸ್ ತಿನ್ನಕ್ಕೆ ಬಂದಿದ್ದಾನೆ. ಸೊ ಯಲಹಂಕ ನಾವು ಹೆಂಗೆ ಅಂದರೆ ಯಲಹಂಕದಲ್ಲಿ ಗೋಬಿ, ವಿಜ್ಞಾನಪುರದಲ್ಲಿ ಪಾನಿಪುರಿ, ಮತ್ತಿಕೆರೆಯಲ್ಲಿ ದೋಸೆ ಆ ಥರ ತಿಂತೀನಿ ಅಂತ ಅಂದ್ಕೊಂಬೇಡಿ. ಅವ್ನಿಗೆ ತುಂಬ ಇಷ್ಟ ಅಂತ ಅದಕ್ಕೆ ಇಲ್ಲಿ ಬಂದಿದ್ದೀವಿ. ಅವ್ನಿಗೆ ಇಲ್ಲಿ ಚಾಟ್ಸ್ ತುಂಬ ಇಷ್ಟ ಅಂತೆ. ಮಸಾಲೆ ಪುರಿ ಅವ್ನಿಗೆ ಇಷ್ಟ ಲಿಟ್ರಲಿ. ಬಟ್ ನಂಗೆ ಮಸಾಲೆ ಪುರಿ ಸ್ವಲ್ಪ ಲೈಕ್ ಮಸಾಲೆ ಅನಿಸೋದು. ನಾನು ಪಾನಿಪುರಿ ಹೇಳಿದ್ದೀನಿ, ಬಟ್ ಅವನಂದ ಇಲ್ಲಿ ಮಸಾಲೆ ಅಷ್ಟೊಂದು ಏನು ಒಬ್ಬರು ಒಂದು ತಿಂದಾದ್ಮೇಲೆ ಎದೆ ಉಳಿತಾ ಇರುತ್ತಲ್ಲ ಆ ಥರ ಇಲ್ಲ, ನಂಗೆ ಲೈಟಾಗಿ ಅನಿಸ್ತು ಅಂತ. ಬಟ್ ನನಗೆ ಬೇಡ ಅಂತ ಅಂದೆ. ಅವನದಲ್ಲೇ ತಿಂತೀನಿ. ಸೊ ನಾನು ಪಾನಿಪುರಿ ಹೇಳಿದ್ದೀನಿ, ನಾನು ಮಸಾಲೆ ಪುರಿ ಹೇಳಿದ್ದಾನೆ. ತಿಂದ್ಬಿಟ್ಟು ಜೆನ್ಯೂನ್ ಆಗಿ ಹೇಳ್ತೀವಿ ಹೆಂಗಿತ್ತು ಅಂತ. ಗೈಸ್ ಮತ್ತೆ ನಾವು ಆವಾಗಲೇ ಒಂದು ಕಡೆ ನಿಮಗೆ ಇದು ಕೊಡ್ತೀವಿ. ಇದೆರಡು ಏನು ಪೇಯ್ಡ್ ಅಲ್ಲ. ನಾವು ನಮ್ಗೆ ಎಲ್ಲಿ ಇಷ್ಟ ಇದೆಯೋ ಆ ಪ್ಲೇಸಿಗೆ ನಾವು ಬರ್ತಾ ಇದ್ದೀವಿ ಅಷ್ಟೇ. ನಾವು ಯಾವುದು ಪೇಯ್ಡ್ ಗೀಡ್ ಏನಿಲ್ಲ. ನಮ್ಗೆ ಎಲ್ಲಿ ಇಷ್ಟ ಇದೆಯೋ ನಾವು ಸಜೆಸ್ಟ್ ಮಾಡ್ತೀವಿ. ನಾವು ಎಲ್ಲೆಲ್ಲಿ ಜಾಸ್ತಿ ಹೋಗೋದು ತಿನ್ನೋದು ಆ ಪ್ಲೇಸ್ನ ತೋರಿಸ್ತಾ ಇದ್ದೀವಿ ಅಷ್ಟೇ. ಇಲ್ಲಿ ಇದು ಯಾವುದು ಫೇಮಸ್ ಆಗಿರೋದು ಅಥವಾ ಈ ಒಂದೊಂದು ಇರ್ತಲ್ಲ ಫೇಮಸ್ ಪ್ಲೇಸ್ ಚಾಟ್ಸ್ ಆ ಥರ ಇಲ್ಲ. ನಮ್ಗೆ ಇಷ್ಟವಾಗಿದ್ದ ಪ್ಲೇಸ್ ಮತ್ತು ಚಾಟ್ಸ್ನ ನಾವು ತೋರಿಸ್ತಾ ಇದ್ದೀವಿ. ಸೊ ನೀವೇ ಅನ್ಕೊಂಬದು ಯಲಹಂಕದಲ್ಲಿ ತಿಂದಿದ್ದೀವಿ ಗೋಬಿ. ಇದು ಬಂದ್ಬಿಟ್ಟು ಇವರೇ ಹೋಮ್ ಮೇಡ್ ಮಾಡೋದಂತೆಲ್ಲ ಪ್ರತಿಯೊಂದೂ. ಸೊ ನನಗಿಲ್ಲಿ ಫೇವ್ರೇಟು, ಅದಕ್ಕೆ ಇವನ್ನ ಕರ್ಕೊಂಡು ಬಂದೀನಿ. ನೀವು ಟೇಸ್ಟ್ ಮಾಡಿ ನೋಡಿಸ್ತೀನಿ ಹೆಂಗಿದೆ ಅಂತ ಅಂದ್ಬಿಟ್ಟು ರೇಟಿಂಗ್ ಕೊಡ್ತೀನಿ. ನೀವು ಎಷ್ಟು ವರ್ಷದಿಂದ ಅಣ್ಣ ಮಾಡ್ತಿರೋದು? ಬನ್ನಿ. ಹೆಂಗಿದೆ?
ರೇಟಿಂಗ್ ನಾನು 4 ಕೊಡ್ತೀನಿ. ಪಾನಿ ಕುಡಿತಿದ್ದಾರೆ, ಕುಡಿ ಬ್ರೋ. ಹೆಂಗಿದೆ? ಆ ಮಳೆಗೆ ಚಳಿಗೆ ಸಕ್ಕತ್ತಾಗಿದೆ. ಗೈಸ್ ಇದು ಬಂದ್ಬಿಟ್ಟು ತಿಂಡ್ಲಿಂದ ವಿಜಯನಗರಕ್ಕೆ ಹೋಗ್ತೀವಲ್ವಾ, ಈ ರೋಡಲ್ಲಿ ಎಕ್ಸಾಕ್ಟಾಗಿ ಇಲ್ಲೊಂದು ಮೆಡಿಕಲ್ ಸ್ಟೋರ್ ಇದೆ, ಅದರ ಆಪೋಸಿಟ್ ಇದೆ. ಒಂದು ಟ್ರೈ ಮಾಡಿದ್ರೆ ಬನ್ನಿ, ನಿಮ್ಗೆ ಇಷ್ಟ ಆಗುತ್ತೆ. ಮುತ್ತು ಚಾಟ್ಸ್. ಒಳ್ಳೆ ಶಾರ್ಟ್ ಕೆಟ್ಬಿಟ್ಟು. ಸೊ ಗೈಸ್ ಇವತ್ತಿನ ಬ್ಲಾಗ್ ಇಷ್ಟೇ. ನೀವೆಲ್ಲ ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೊತೀವಿ. ಸೊ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಬಾಯ್. ಅಷ್ಟೇ.